ಹಾಯ್ ಹಲೋ ನಮಸ್ತೆ, ನನ್ನ ಮತ್ತೊಂದು ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ನಾನು ಆಗ್ರಾದಲ್ಲಿದ್ದೇನೆ. ಸಡನ್ಲಿ ತುಂಬ ಸೆಕೆ ಆಗ್ತಾ ಇತ್ತು. ಹಬೆ 49 ಡಿಗ್ರಿ ಸೆಲ್ಸಿಯಸ್. ಬಟ್ ಡೆಸ್ಟಿನಿ ಏನಿದೆ ನೋಡಿ, ಏನು ಬರ್ತಿದೆ ಅಂತ, ಮಳೆ. ಸೊ ಮಳೆ ಬರ್ತಾ ಇದೆ. ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತೀವಲ್ಲ, ಸಖತ್ ಗಾಳಿ ಬರ್ತಾ ಇದೆ. ಇಲ್ಲಿ ನೋಡ್ಬೋದು, ಹಬ್ಬನೇ ಹಬ್ಬ. ಮಕ್ಕಳೆಲ್ಲ ಮಳೆಯಲ್ಲಿ ನೆನೀತಾ ಇದ್ದಾರೆ ನೋಡಿ. ಇಲ್ಲಿ कितना दिन हुआ बारिश आके? आज ही आया, इससे पहले बारिश ही नहीं है. ಕ್ರೇಜಿ. ನಾನು ಬಂದಿರೋದು ಒಂದು ಒಳ್ಳೆ ಅದೃಷ್ಟ ಬಂದಂಗೆ ಆಗಿದೆ. ಸೊ ಅದೃಷ್ಟ ನಾನು. ಸೊ ಆಗ್ರಾದಲ್ಲಿ ಮಳೆ ಬರ್ತಾ ಇದೆ. ಸೊ ಮಳೆಯಲ್ಲಿ ತಾಜ್ ಮಹಲ್ ಜೊತೆಯಲ್ಲಿ ಹೋಗಿ ಮಾಡಬೇಕು, ನೋಡುವ ಏನೆಲ್ಲ ಆಗುತ್ತಂತ. ಮಳೆ ನಿಂತರೆ ಹೋಗಲೇಬೇಕು, ಇಲ್ಲಾಂದರೆ ಪ್ಲ್ಯಾನ್ ಫ್ಲಾಪ್ ಆಗುತ್ತೆ. ಎನ್ನ ಪಂಡ್ರದು ಎಬ್ಬಿ ಬೋರದು. ಓ ಮೈ ಗಾಡ್. ಸೊ ನನಗೆ ಒಬ್ಬರು ನಮ್ಮ ಬೇರೆ ಸ್ಟೇಟ್ ಅವರು ಸಿಕ್ಕಿದ್ದಾರೆ, ತಮಿಳ್ನಾಡವರು ಅಲ್ಲಿದ್ದಾರೆ. ನನ್ನ ಡಾರ್ಮಿಟ್ರಲ್ಲಿ ಇದ್ದಾರೆ. ಸೊ ನಾವಿಬ್ಬರು ಪ್ಲ್ಯಾನ್ ಮಾಡಿದ್ವಿ ಒಟ್ಟಿಗೆ ಹೋಗುವ ಅಂತ. ಬಟ್ ಈ ರೀತಿ ಮಳೆ ಬರ್ತಾ ಇದೆ ಗೈಸ್. ಮಳೆಯಲ್ಲಿ ಜೊತೆಯಲ್ಲಿ ನಾವು ತಾಜ್ ಮಹಲ್ ನೋಡುವ ಅಂತ ಇದ್ದರೆ ಮಳೆರಾಯ ಬಂದುಬಿಟ್ಟು ತಡೆ ಹಾಕುವ ಎಲ್ಲ ಸಾಧ್ಯತೆ ಅಂದರೆ ಆಗ್ತಾನೇ ಇದೆ. ಮತ್ತು ಇಲ್ಲಿ ನೋಡುವ, ಮಳೆ ನಿಲ್ಲಿಸಿದ ತಕ್ಷಣ ಹೋಗಬೇಕು. ಏನಾದರೂ ಅಲ್ಲಿವರೆಗೆ ಹೋಗ್ಬಿಟ್ಟು ಏನಾದರೂ ಮಾಡಲಿಕ್ಕೆ ಆಗುತ್ತೆ. ನನ್ನ ರೂಮಿಂದ ತಾಜ್ ಮಹಲ್ಗೆ ಕೇವಲ 1 ಕಿಲೋಮೀಟ್ರ್ ಇದೆ. ಸೊ ನಾನು ನಿನ್ನೆ ರಾತ್ರಿ ಉಳ್ಕೊಂಡಿರೋ ರೂಮಿಂದ 300 ಮೀಟರ್ಸ್ ಇತ್ತು. ಬಟ್ ಇಲ್ಲಿಂದ 900 ಮೀಟರ್ಸ್ ಇದೆ. ಇಲ್ಲಿಂದ ವಾಕ್ ಮಾಡಿ ಹೋಗ್ಬೋದು. ಬಟ್ ಮಳೆ ಬರ್ತಾ ಇದೆಯಲ್ವಾ, ಸಿಕ್ಕಾಪಟ್ಟೆ ಮಳೆ ಇದೆ. ಸೊ ಹೆಡ್ ಟು ತಾಜ್ ಮಹಲ್ ಕಡೆಗೆ ಹೋಗ್ತಾ ಇರೋದು. ಸೊ ಈ ಕಡೆಯಿಂದ ಹೋಗ್ಬೇಕು ಅನ್ಸುತ್ತೆ. ನನ್ನ ಜೊತೆ ತಮಿಳ್ನಾಡವರೊಬ್ಬರು ಸಿಕ್ಕಿದ್ರು ನನಗೆ. ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ. ನಮ್ಮ ನೇಬರಿಂಗ್ ಸ್ಟೇಟ್ ಅವರು ಕೂಡ ಬಿಸ್ನೆಸ್ ವಿಷಯದಲ್ಲಿ ಬಂದಿದ್ದರು, ನನಗೆ ಸಿಕ್ಕಿದ್ರು. ನಾನು ಅವರೊಟ್ಟಿಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲೊಂದು 5 ಸ್ಟಾರ್ ಹೋಟೆಲ್ ಇದೆ ನೋಡಿ. ಇದು ಒಂದು ದಿವಸದ್ದು ಸ್ಟೇ ಚಾರ್ಜು 38,000 35 to 38,000. ಸೊ 38,000 ಅಂತೆ ಫಾರ್ 1 ಡೇ ಸ್ಟೇಗೆ. ಸೊ ನಾನು ರಿಚ್ ಕಿಡ್ ಆದಾಗ ಅಲ್ಲಿಗೆ ಹೋಗಿ ಸ್ಟೇ ಮಾಡ್ತೀನಿ. ಸೊ ಹಂಗೆ ಇಲ್ಲಿಂದ ಹೋಗ್ಬಿಟ್ಟು ಜನ ಬರ್ತಾ ಇದ್ದಾರೆ. ಸೊ ನಾವು ಆದಷ್ಟು ಬೇಗ ಹೋಗಬೇಕು, ಯಾಕಂದರೆ ಇವಾಗ ಟಿಕೆಟ್ ಕೌಂಟರ್ ಕ್ಲೋಸ್ ಆಗುವ ಟೈಮ್ ಆಗ್ತಾ ಬಂತು. ಅದಕ್ಕೆ ಮುಂಚೆ ನಾವು ಹೋಗಬೇಕು. ನಾನು ಹೋಗ್ತಾ ಇರೋದು ಭಾರತದ ಹೆಸರುವಾಸಿಯಾದಂತಹ ಶಹಜಾನ್ ಮುಮ್ತಾಜ್ಗೋಸ್ಕರ ಮಾಡಿದಂಥ ಪ್ರೀತಿಯ ಮಹಲ್ ತಾಜ್ ಮಹಲ್ಗೆ. ಸೊ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಳೆ ಬರುತ್ತಂತ. ಸೊ ನಾನೊಬ್ಬ ಅದೃಷ್ಟ ಅಂತ ಅನಿಸುತ್ತೆ. ಆಗ್ರಾಗೆ ಇವತ್ತು ನಾನೊಬ್ಬ ಅದೃಷ್ಟ ಅಂತ ಅನ್ಸುತ್ತೆ. ಯಾಕಂದರೆ ಆಗ್ರಾದವರು ಇವತ್ತು ಮಳೆ ನೋಡಿದ್ದಾರೆ ಆಫ್ಟರ್ ಲಾಂಗ್ ಹೀಟ್ ವೇವ್ಸಿಂದ. ಸೊ ಬೆಳಿಗ್ಗೆ ತಾನೇ 49 ಡಿಗ್ರಿ ಸೆಲ್ಸಿಯಸ್ ಇತ್ತು ಇಲ್ಲಿ ಬಿಸಿಲು. ಇವಾಗ ತಣ್ಣಗಾಗಿದೆ ನೋಡಿ. ಸೊ ಕ್ಲೌಡ್ಸ್ ನೋಡಿದಾರ, ಇನ್ನು ಜೋರಾಗಿ ಮಳೆ ಬರುವ ಎಲ್ಲ ಸಾಧ್ಯತೆ ಇದೆ. ಟಿಕೆಟ್ ತಗೋಬೇಕು ಇಲ್ಲಿ. ಸೊ ಲೆಟ್ಸ್ ಗೋ. ಟಿಕೆಟ್ ಬೈ ಮಾಡಬೇಕು, ಇಲ್ಲಿಂದ ಒಳಗೆ ಹೋಗಬೇಕು. ಇಂದ ಎಂಟ್ರಿ ಚೆಕ್ಕಿಂಗ್ ಎಲ್ಲ ಆಯಿತು. ಚೆಕ್ಕಿಂಗ್ ಆಗಿಬಿಟ್ಟು ಹೋಗ್ತಾ ಇರೋದು. ಹೆವನ್ ವಂಡರ್ಸ್ ನೋಡುವಾಗಲೇ ಹೇಳಿದ್ದೆ ಅಜ್ಮೇರಲ್ಲಿ, ನಾನು ನಿಮಗೆ ತಾಜ್ ಮಹಲ್ ತೋರಿಸ್ತೇನೆ ಅಂತ ಹೇಳಿದ್ದೆ. ನಾನು ತೋರಿಸ್ತೇನೆ ಅಂತ ಹೇಳಿದ್ಮೇಲೆ ತೋರಿಸ್ತೇನೆ. ಇಲ್ಲಿ ಜನ ಎಲ್ಲ ನೋಡ್ಬೋದು, ಎಲ್ಲ ಕಡೆ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಯುರೋಪಿಯನ್ಸ್ ಇದ್ದಾರೆ, ಅಲ್ಲೆಲ್ಲಿಂದ ಜನ ಬಂದಿದ್ದಾರೆ ನೋಡಿ. ತೋರಿಸ್ತೇನೆ ನಿಮಗೆ. ಸಂಗತ್ ಚೇಟ ಕಾಣಿಕೆ ನೋಡಿದ್ರಲ್ವಾ ತಾಜ್ ಮಹಲ್ ನೋಡಿದ್ರಲ್ಲ, ಮಮ್ತಾಜ್ ಮಹಲ್.
ಶಹಜಾನ್ ತನ್ನ ಹೆಂಡತಿಗೋಸ್ಕರ ತನ್ನ ಪ್ರೇಯಸಿಗೋಸ್ಕರ ಮಾಡಿಸಿದಂತಹ ತಾಜ್ ಮಹಲ್ ಇಲ್ಲಿದೆ ನೋಡಿ. ಅವರ ನೆನಪಿಗೋಸ್ಕರ ಮಾಡಿಸಿದಂಥ ತಾಜ್ ಮಹಲ್. ಇದರಿಂದ ತುಂಬ ಹಿಸ್ಟ್ರಿ ಇದೆ. ಇದು ಹೆಂಗೆ ಆಯಿತು, ಯಾವ ರೀತಿ ಮಾಡಿದ್ರು ಅಂತೆಲ್ಲ. ಸೊ ಅದನ್ನೆಲ್ಲ ನೀವು ಕಲ್ತಿರ್ಬೋದು, ಆಲ್ರೆಡಿ ನಮ್ಮ ಹಿಸ್ಟ್ರಿಯಲ್ಲಿ ಕಲ್ತಿರ್ಬೋದು, ಅಥವಾ ಕೆಲವೊಂದು ಯೂಟ್ಯೂಬ್ ಚಾನಲ್ ಅವರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಇದೆಲ್ಲ. ಸೊ ನನಗೂ ಗೊತ್ತು, ಕಟ್ಟುವಾಗ ತುಂಬ ಕಷ್ಟಪಟ್ಟಿದ್ದಾರೆ, ಎಷ್ಟೋ ಜನ ಸತ್ತಿದ್ದಾರೆ. ಇದರಿಂದ ದೊಡ್ಡ ಕಥೆನೇ ಇದೆ, ಹಿಸ್ಟ್ರಿನೇ ಇದೆ. ನೋಡ್ಬೋದು, ನನ್ನ ಹಿಂದ್ಗಡೆ ಇದೆ, ನಾನು ಅದರ ಮುಂದೆ ಇದೆ. ರಂಗ ಚಟ್ಟನ್ ಕಾಣಿಕೆ ಬರഞ്ഞ ಕಾಣಿಕೆ. ಲೈಫಲ್ಲಿ ಒಂದ್ಸಲ ಬನ್ನಿ, ವಿಸಿಟ್ ಮಾಡಿ ತಾಜ್ ಮಹಲ್ ಎಲ್ಲ. ಎಕ್ಸ್ಪೀರಿಯನ್ಸ್ ಮಾಡಬೇಕು, ಒಂದ್ಸಲ ಅದು ಬರಲೇಬೇಕು. ಓ ಗಾಯ್ಸ್, ಎಲ್ಲೇ ನೋಡ್ತಾ ಇರಿದಿರಲ್ವಾ, ನಾನು ಬಂದು ಎಲ್ಲೇ ಮುಟ್ಟಿದ್ದೀನಿ ಗಾಯ್ಸ್. ಇದರ ಹಿಂದೆ ಯಮುನಾ ನದಿ ಇದೆ. ಯಮುನಾ ನದಿಗೆ ಹೋಗ್ಲಿಕ್ಕೆ ಆಗುತ್ತಾ ಇಲ್ವಾ ಅಂತ ನೋಡ್ತೀನಿ, ಟ್ರೈ ಮಾಡ್ತೀನಿ. ಇನ್ ಕೇಸ್ ಇಟ್ ಇಸ್ ಪಾಸಿಬಲ್, ನಾನು ಡೆಫಿನೆಟ್ಲಿ ಯಮುನಾ ನದಿ ಹತ್ರ ಹೋಗಿ ನೋಡುವ. ಫೋಟೋ ಶೂಟ್ ಆಗ್ತಾ ಇದೆ. ಇಲ್ಲೇ ಇದ್ದೀರಲ್ವಾ, ಎಫ್ ಡಿ இருக்கு தாஜ்மஹல். நீ வந்துட்டு செகண்ட் டைம் வர்றல்ல, 4 டைம். நீங்கள் 4 டைಮ್ಸ್ வந்திருக்கீங்களா? ಇವರು 4 ಟೈಮ್ಸ್ ಬಂದಿದ್ದಾರೆ. ಫಸ್ಟ್ ಟೈಮ್ ನಾನು ಬರ್ತಾ ಇದ್ದೇನೆ. ನಾನು ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀನಿ, ಇವರೇನು ಎಕ್ಸೈಟೆಡೇ ಇಲ್ಲ. ಆರ್ ಯು ಕಾಮಿಡಿ ಮೀ? ಯಾಕಂದರೆ ಆಲ್ರೆಡಿ ನೋಡಿದ್ದಾರೆ ಇವರು. ಸೊ ಫಸ್ಟ್ ಟೈಮ್ ಬಂದರೆ ಒಂದು ಎಕ್ಸೈಟ್ಮೆಂಟ್ ಇದೆ. ನೆಕ್ಸ್ಟ್ ಟೈಮ್ ನಾನು ಬರುವಾಗ ಎಕ್ಸೈಟ್ಮೆಂಟ್ ಇರಲ್ಲ. ನನ್ನ ಜೊತೆ ಯಾರು ಬಂದಿರ್ತಾರೆ ಅವರಿಗೊಂದು ಎಕ್ಸೈಟ್ಮೆಂಟ್ ಡೆಫಿನೆಟ್ಲಿ ಇರುತ್ತೆ. ಸೊ ನಾನು ಸ್ವಲ್ಪ ಪಿಕ್ಸ್ ಎಲ್ಲ ಕ್ಲಿಕ್ ಮಾಡ್ತೀನಿ, ಅದಾದಮೇಲೆ ನೋಡಿ. ಸೊ ಆಲ್ಮೋಸ್ಟ್ ಒಂದು ಲೆವೆಲ್ಗೆ ಫೋಟೋ ಶೂಟ್ ಮಾಡಿದ್ರು ನಮ್ಮ ತಮಿಳ್ ಫ್ರೆಂಡ್. ஆகாஷ் சுப்பிரமணிய அண்ணன் 2 பேர் எனக்கு என்னோட ஹாஸ்டலை கிடச்சிருக்காங்க. ஸோ அதுக்கப்புறம் நாம் வந்து எனக்கு கொஞ்சம் கொஞ்சம் தமிழ் தெரியும். ಎಲ್ಲರಿಗೂ ನಮಸ್ತೆ. ಯಾಸ್ ಕನ್ನಡದವರಲ್ಲಿ ಕನ್ನಡದ ಹತ್ರ ಮಾತಾಡಿದ್ರು, ನಾವು ತಮಿಳಲ್ಲಿ ಮಾತಾಡಲಿಕ್ಕೆ ಟ್ರೈ ಮಾಡಿದ್ವಿ. ಸೊ ಇಲ್ಲಿಂದ ಯಮುನಾ ನದಿಗೆ ಹೋಗ್ಲಿಕ್ಕೆ ಏನೋ ಒಂದು ದಾರಿ ಇದೆ ಅನಿಸುತ್ತೆ. ಸೊ ಅಲ್ಲಿಗೆ ಹೋಗುವ. ನಾನು ನನ್ನ ಹೆಂಡತಿಗೆ ಒಂದು ಕಟ್ಸ್ಕೊಡ್ಬೇಕಲ್ವ ಈ ರೀತಿ. ಏನು ಕಟ್ಟಿಸ್ಕೊಡೋದು? ಕಮೆಂಟ್ ಮಾಡಿ ಗೈಸ್, ಕಮೆಂಟ್ ಮಾಡಿ ಹೇಳಿ ಗಾಯ್ಸ್, ಹೇಳಿ. ಏನಾದರೂ ಒಂದು ಮಾಡಿಸ್ಕೊಡ್ಬೇಕಲ್ಲ ಇದೇ ರೀತಿ. ಏನು ಮಾಡೋದು? ಸದ್ಯಕ್ಕೆ ನನ್ನನ್ನು ಹೆಂಡತಿ ಬೇಕಂತ ಅನ್ನಿಸ್ತಾ ಇಲ್ಲ ನನಗೆ ಸದ್ಯಕ್ಕೆ. ಮತ್ತೆ ನೋಡು. ಸೊ ಇಲ್ಲಿ ಸಿಕ್ಕಾಪಟ್ಟೆ ಜನ ಔಟ್ಸೈಡರ್ಸು ಬರ್ತಾರೆ. ತಾಜ್ ಮಹಲ್ ಇದು ಬ್ಯಾಕ್ ಸೈಡ್ ನೋಡಿ, ಬ್ಯಾಕ್ ಸೈಡ್. ಫ್ರಂಟಲ್ಲಿ ಏನಿದೆ ಸೇಮ್ ಅದೇ ರೀತಿ ಬ್ಯಾಕ್ ಸೈಡ್ ಇದೆ. ಸೊ ನಾವಿವಾಗ ಬಂದಿರೋದು ಯಮುನಾ ನದಿ ನೋಡಲಿಕ್ಕೆ. ಸೊ ಯಮುನಾ ನದಿ ನೋಡುವ. ಯಮುನಾ ನದಿಯಲ್ಲಿ ಏನಿದೆ, ನೀರಿರ್ಬೋದಲ್ವ. ಸೊ ಲೆಟ್ಸ್ ಗೋ. ಸೊ ಇಲ್ಲಿ ನೋಡಿ, ಯಮುನಾ ನದಿ ಬತ್ತಿ ಹೋಗಿದೆ ಅನಿಸುತ್ತೆ. ತಣ್ಣಿ ಎಲ್ಲರ ಕೊಂಚ ಇರುತ್ತೆ ಪಾರುಂಗ. ಇಲ್ಲಿ ನೋಡಿ, ಇಲ್ಲಿ ತಾಜ್ ಮಹಲ್ ಇತ್ತು, ಹತ್ರ ಯಮುನಾ ನದಿ ಇದೆ ಅಂತ ಹೇಳ್ತಾರಲ್ವ, ಆ ಯಮುನಾ ನದಿ ಇದ್ವಿ. ಬಟ್ ಯಮುನಾ ನದಿ ಬತ್ತಿ ಹೋಗಿದೆ ಗೈಸ್. ಇಲ್ಲಿದ್ದು ಬಿಸಿಲಿದೆ. ಯಮುನಾ ನದಿಯಲ್ಲಿ ನೀರೇ ಇಲ್ಲ, ಸ್ವಲ್ಪ ಇದೆ. ಹಾಂ, ಇಲ್ಲಾಂದರೆ ತಾಜ್ ಮಹಲ್ ಅದಕ್ಕೆ ರಿಫ್ಲೆಕ್ಟ್ ಆಗ್ತಾಯಿತ್ತು ಆ್ಯಕ್ಚುಲಿ. ಬಟ್ ಇವಾಗ ರಿಫ್ಲೆಕ್ಟ್ ಆಗಲಿಕ್ಕೆ ಅದರಲ್ಲಿ ನೀರೇ ಇಲ್ಲ ಅಲ್ವಾ. ಸೊ ಅಲ್ಲಿ ಬೋಟಿಂಗ್ ಮಾಡಲಿಕ್ಕೆ ಆಗುತ್ತಂತ ಹೇಳಿದ್ರು. ಬಟ್ ಈ ನೀರಲ್ಲಿ ಎಲ್ಲಿವರೆಗೆ ಕರ್ಕೊಂಡು ಹೋಗ್ಬೋದು ಅಲ್ವಾ ಗೈಸ್. ಸೊ ನಿಮಗೆಲ್ಲ ತಾಜ್ ಮಹಲ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಸೊ ಒಂದು ವಿಷಯ ಮಾತ್ರ ಅದ್ಭುತ, ಇದು 7 ವಂಡರ್ಸ್ ಹೌದೇ.
ಡೆಫಿನೆಟ್ಲಿ ನಾನು ಅಗ್ರಿ ಮಾಡ್ತೀನಿ. ಯಾಕಂದರೆ 17th ಸೆಂಚುರಿಯಲ್ಲಿ ಈ ರೀತಿ ಒಂದು ಸ್ಕಲ್ಪ್ಚರ್ ಇರ್ಬೋದು, ಈ ರೀತಿ ಮಾರ್ಬಲ್ ಯೂಸ್ ಮಾಡಿಬಿಟ್ಟು ಈ ರೀತಿ ಕಟ್ಟಿಂಗ್ ಕ್ರೇಜಿ ಕಟ್ಟಿಂಗ್ ಮಾಡಿದ್ದಾರೆ ಗೈಸ್. ನೋಡಿ ಇಲ್ಲಿ ಈ ರೀತಿ ಕಟ್ಟಿಂಗ್ ಮಾಡಿಬಿಟ್ಟು ಈ ರೀತಿ ಶೇಪಲ್ಲಿ ಹಾಕಿದ್ದಾರೆ ಅಂದರೆ ದೊಡ್ಡ ವಿಷಯನೇ ಅದು ಅಲ್ಲಂಗ್ಲಾ, ಪೆರಿಯ ವಿಷಯ ತಾನೇ ಇದು, ತುಂಬ ಪೆರಿಯ ವಿಷಯ ಇದು. ಸೊ ಅಲ್ಲಿ ರೈಟಿಂಗ್ಸ್ ನೋಡಿ, ಈ ರೈಟಿಂಗ್ಸ್ ನೋಡಿ, ಇದನ್ನೇ ಮಾಡಲಿಕ್ಕೆ ಕ್ರೇಜಿಯಾ ಈ ರೀತಿ ಮಾಡಿ ಕಳಿಸುವುದಂದರೆ ಸಣ್ಣ ವಿಷಯ ಅಲ್ಲ ಗೈಸ್. ಒಂದ್ಸಲ ವಿಸಿಟ್ ಮಾಡಿ ತಾಜ್ ಮಹಲ್. ಸೊ ಸಜೆಸ್ಟ್ ಮಾಡ್ತಾ ಇದ್ದೀನಿ, ಇದು ಆ್ಯಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ತಾಜ್ ಮಹಲ್ ವಿಸಿಟ್ ಮಾಡಿ ಒಂದ್ಸಲ. ಕ್ರೇಜಿಯಸ್ಟ್ ವಂಡರ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳ್ತೀವಲ್ವ. ಸೊ ತಾಜ್ ಮಹಲ್ ನನಗಂತೂ ಫೇವ್ರೇಟ್ ಆಯಿತು ತಾಜ್ ಮಹಲ್. ನೆಕ್ಸ್ಟ್ ಇಯರ್ ಕೂಡ ಬರುವ. ಲೆಟ್ಸ್ ಎಂಜಾಯ್ ದಿಸ್ ಮೂಮೆಂಟ್. ಈ ಮೂಮೆಂಟ್ ತುಂಬ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು. ಸೊ ತಾಜ್ ಮಹಲ್ ನೋಡಿದ್ರಲ್ವ, ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ವಿ, ಅದಾದಮೇಲೆ ಸ್ವಲ್ಪ ಫೋಟೋಶೂಟ್ ಆಯಿತು, ಎಲ್ಲ ಆಯಿತು. ಇವಾಗ ಇಲ್ಲಿಂದ ಹೊರಡುವ ಸಮಯ. ಹೊರಡೋದಕ್ಕಿಂತ ಮುಂಚೆ ನಾನು ಇಲ್ಲೇ ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ. ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಯಿತು ತಾಜ್ ಮಹಲ್ ನೋಡಿಬಿಟ್ಟು, ಎಕ್ಸೈಟೆಡ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡ್ತೀನಿ. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ತುಂಬ ಎಫರ್ಟ್ಸ್ ಆಗ್ತಾಯಿದ್ದೀನಿ ಗೈಸ್. ಸೊ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ, ಅವ್ರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆಗಲಿ ಗೈಸ್, ಆವಾಗಲೇ ನನಗೆ ಇನ್ನೂ ತುಂಬ ಇಂಟ್ರೆಸ್ಟ್ ಆಗುತ್ತೆ ಮಾಡಲಿಕ್ಕೆ. ಸೊ ಐ ನೀಡ್ ಯುವರ್ ಸಪೋರ್ಟ್. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನನಗೆ. ಸೊ ಆ್ಯಕ್ಚುಲಿ ನಿಮ್ಮ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ಗೈಸ್. ಸೊ ಸಬ್ಸ್ಕ್ರೈಬ್ ಮಾಡಿಸಿ, ನಿಮ್ಮ ಫ್ರೆಂಡ್ಸ್ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ಸೊ ಅಲ್ಲಿವರೆಗೆ ಮುಂದಿನ ಬ್ಲಾಗ್ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ. ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ ಜೊತೆ ಬರ್ತೀನಿ. ಸೊ ಅಲ್ಲಿವರೆಗೆ ಸಿ ಯು, ಟಾಟಾ, ಬಾಯ್ ಬಾಯ್.